ರಿಷಬ್ ಶೆಟ್ರು ನೋಡ್ತಿದ್ರೆ ನಿನ್ನೇ ಸೆಲೆಕ್ಟ್ ಮಾಡ್ತಿದ್ದೆ. ಜೋಕ್ ಅಂತ ಅರ್ಥ ಆಗುತ್ತಲ್ಲ ನಂಗೆ, ಅದು ಖುಷಿ ಆಯ್ತು. ಎಷ್ಟು ಚಂದಾಗಿವಳು ಕುಲೆಗಳು ಸಾರ್ ಕುಲೆಗಳು ದೊ 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 ಬಾ 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 ಬಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವಸ್ತ್ರದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಮಾಡೆಲ್ ಬಂದಿದ್ದಾರೆ. ಆ ಮಾಡೆಲ್ ಯಾರು ಅಂದರೆ ಕುಲೆಗಳು ಸಾರ್ ಕುಲೆಗಳು. ನೋಡ್ತಾ ಇರ್ಬೋದು, ಇವರೇ ನಮ್ಮ ಮಾಡೆಲ್ ಇವತ್ತಿದ್ದು. ಸೊ ಮ್ಯಾಮ್, ನಿಮ್ಮ ಹೆಸರು ಎಂತ ಮ್ಯಾಮ್? ಗೆಸ್ ಮಾಡಿ. ಫಸ್ಟ್ ಮೇಕಪ್ ನಂದಿದ್ದು. ವಾವ್, ಸೂಪರ್. ನಮ್ಮ ಇವತ್ತು ಮೇಕ್ ಓವರ್ ಮಾಡೋದು ನಮ್ಮ ಆಶಾ ನಿತಿನ್ ಅವರು. ಇವತ್ತು ಫಸ್ಟ್ ಅಂತ ಅವಳದು ಮೇಕಪ್. ಅವಳಿಗೆ ಹೇಗೆ ಆಗ್ತದೆ ಎಕ್ಸ್ಪೀರಿಯನ್ಸ್ ನೋಡಬೇಕು. ಮೆಮೊರಿ ಮತ್ತೆ ಹೇಗೆ ನಡೀತಾ ಉಂಟು ನಿಮ್ಮದು ಫಂಕ್ಷನ್ ಎಲ್ಲ? ಫಂಕ್ಷನ್ ಎಲ್ಲ ಆರ್ಡರ್ ಉಂಟು. ನೆಕ್ಸ್ಟ್ ಈ ಫೆಬ್ರವರಿಯಲ್ಲಿ ಸಹ ಉಂಟು, ಮಾರ್ಚಲ್ಲಿ ಸಹ ಉಂಟು. ಈಗ ಬ್ಯುಸಿ ಆಗಿರಿ. ಥ್ಯಾಂಕ್ ಯು. ಆ ಬ್ಯುಸಿಯಲ್ಲಿ ನಮ್ಮಲ್ಲಿಗೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವರೇ ಮಾಡೆಲ್. ಇವರು ನಮ್ಮ ರಿಲೇಟಿವೇ, ಆಶಾ ಅತ್ತೆ. ನನಗೆ ಆಶಾ ಅತ್ತೆ ಆಗ್ಬೇಕು ಇವರು. ಏಜಲ್ಲಿ ಸಣ್ಣದು. ಅದು ಕಟ್ ಮಾಡಿ ಇದೆಲ್ಲ ಹಾಕ್ಬೇಡ. ಆಶಾ ಅತ್ತೆ, ಸ್ವಲ್ಪ ಸಣ್ಣದು. ನಮ್ಮ ಆಶಾ ಅತ್ತೆ, ನಿತಿನ್ ಮಾಮನ ಹೆಂಡತಿ. ಕಲ್ಲಡ್ಕ ಅಂದಾಗ ನೆನಪು ಬರೋದು ಒಂದು ಕೀಟಿ, ಮತ್ತೊಂದು ಕಲ್ಲಡ್ಕದ ಗೊಂಬೆಯ ಓನರ್ನ ಸೊಸೆ. ಈಗ ಓನರ್ನ ಹೆಂಡತಿ. ಈಗ ಏನೇನೋ ಮಾತಾಡ್ತಿದ್ನಾ ಅಂದರೆ ಓನರ್ನ ಮಗ ಈಗ ಓನರ್, ಅದಕ್ಕೆ ಮಗನ ಹೆಂಡತಿ. ಹಾಗೆ ಮೊದಲು ಓನರ್ನ ಸೊಸೆ, ಈಗದ ಓನರ್ನ ಹೆಂಡತಿ. ಪ್ರಸಿದ್ಧಿಗೆ ಯಾರು ಹಾಕಿದ್ದ ಇದು? ಇದೆಲ್ಲ ಯಾರು ಹಾಕಿದ್ದು ನಿಂಗೆ? ಯಾರು ಹಾಕಿದ್ದಮ್ಮ? ವರ್ಷವಾ? ನಿಂಗೆ ಅದನ್ನು ಅವಳಿಗೆ ಎಂತ ಪರ್ಮಿಷನ್? ಅವಳಿಗೆ ಅದಕ್ಕೆ ಎಂತ ಹೇಳ್ತಾರೆ? 2 ಟೆಕ್ಸಾ ನೈಲ್ ಪಾಲಿಶಲ್ಲಿ ಇದೆಲ್ಲ ಇರುತ್ತೆ, ಕ್ಯಾಲ್ಸಿಯಂ. ನೈಲ್ ಪಾಲಿಶಲ್ಲಿ ಕ್ಯಾಲ್ಸಿಯಂ ಅಲ್ಲ, ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಎಲ್ಲ ಮಗುವಿನ ಬಾಯಿಗೆ ಹೋದ್ರೆ ಏನು ಮಾಡ್ತಿ? ಅದನ್ನೆಲ್ಲ ಈಗ ಹಾಕಕ್ಕೆ ಹೋಗಬೇಡ. ಇವರಿಗಂತೂ ಭಾಷೆ ಇಲ್ಲ, ನಿಂಗೆ ಸಹ ಭಾಷೆ ಇಲ್ಲ. ಅತ್ತೆ ಒಂದು ಸ್ಟೈಲಲ್ಲಿ ಮಾಡಿ, 2 ಕೈಯಲ್ಲಿ ಯೂಸ್ ಮಾಡ್ಕೊಂಡು. ಬೇಜಾ? ಹೌದು, ಒಂದು ಕೈಯಲ್ಲಿ ಮಾಡಬೇಕು ಅಂತ. ಓಕೆ. ಖುಷಿ ಆಗ್ತದ ವರ್ಷ? ಆ ಆಶಾ ಅತ್ತೆಯ ಮಗಳು ಇವಳು. ಆನ್ವಿಯಾ? ಫ್ರೆಂಡ್ಸ್ ಅಂತೆ, ಒಟ್ಟಿಗೆ ಒಂದೇ ಕ್ಲಾಸ್ ಒಂದೇ ಬೆಂಚಾ, ಬಟ್ ಎಲ್ಲಿ ಹೋದ್ರೂ ಸಹ ಒಟ್ಟಿಗೆ ಹೋಗುದಂತೆ. ಒಟ್ಟಿಗೆ ವಾಶ್ರೂಮಿಗೆ ಒಬ್ಬರೇ ಹೋಗಿ ಆಯ್ತಾ? ನಕ್ಷತ್ರ ಹತ್ರ ಪ್ರಸಿದ್ಧಿ ಮನೆಗೆ ಹೋಗುದಂತ. ಈಗ ಪ್ರಸಿದ್ಧಿ ಇವಳು ನಕ್ಷತ್ರ ಕೂಗ್ಲಿಗಿರ್ಬೋದು ಮನೆಗೆ ಹೋಗಿ. ನಕ್ಷತ್ರ ಹತ್ರ ಮತ್ತೆ ಬಾಕಿ ಅವಳ ಫ್ರೆಂಡ್ಸ್ ಹತ್ರ, ಟೀಚರ್ ಹತ್ರ ಹೇಳಿ ಬಂದಿಲ್ಲ ಪ್ರಸಿದ್ಧಿ ಮನೆಗೆ ಹೋಗಿ. ಅಮ್ಮ ಚಂದ ಮೇಕಪ್ ಮಾಡ್ತಾರ? ನೀನು ನೋಡಿದ್ದೆ ಅಮ್ಮಂದು ಮೇಕಪ್ ಎಲ್ಲಿ? ನಕ್ಷತ್ರ ನಿಂಗೆ ಮಾಡೋದು. ಓ, ಶಾರದೆ ಮಾಡಿದ್ರ? ನಿಂಗೆ ಮೇಕಪ್ ಮಾಡಿದ್ದವರ ಹೆಸರು ಎಂತ? ಅಮ್ಮ. ಮತ್ತೆ ಇವತ್ತು ನಮ್ಮ ನಕ್ಷತ್ರನಿಗೆ ಮೇಕ್ ಓವರ್ ಮಾಡಿರೋದು ಆಶಾ ಅವರು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಅವಾಗ ಚಂದ. ಅವಳಿಗೆ ಪ್ರೈಸ್ ಎಲ್ಲ ಸಿಕ್ಕಿದೆ ಅಲ್ಲ ನಕ್ಷತ್ರ? ನಿಂಗೆ ಮಾಡಿಲ್ವ ಎಂತ ಸಹ? ನನಗೆ ಮಾಡಿದ್ದು ಶಾರದಾ ಜಿಲ್ಲೆ. ಹೌದಾ? ಹೋಗಿದ್ದವ. ಅಪ್ಪ
ಅಪ್ಪ ಚಂದ ಮೇಕಪ್ ಮಾಡೋದು, ಅಮ್ಮ ಚಂದ ಮೇಕಪ್ ಮಾಡೋದು? ಅಮ್ಮ ಅಮ್ಮವೇ. ಅಪ್ಪ ಎಂತ ಇಲ್ಲ ಅಲ್ಲ, ಅಪ್ಪ ಬೊಂಬೆಗೆ ಮಾಡುದು. ಯಾರು ಮಾಡಿಲ್ಲ ಈ ಥರ ಮೇಕಪ್? ಅದೆಂತ ಅದೆಂತ ಅಂತ ಕೇಳಿದಿಲ್ಲ. ಮತ್ತೆ ಅವತ್ತು ಕಲಿತಾರೆ. ಸೀಕ್ರೆಟ್ ಇಂಟಿಗ್ರೇಟೆಂಟ್ ಆಗ್ತಿದ್ದಾರೆ. ಇದು ಎಂತ ನಿಮ್ಮದು ಕುಕಿಂಗ್ ಚಾನಲ್ ಉಂಟಲ್ಲ? ಕುಕ್ಕಿಂಗ್ ಮಾಡಿ ಇದು ಯಾವುದು ಏನು ನಿಂಗೆ ಒಂದು ಅಡಿಗೆ ಮಾಡಲಿಕ್ಕೆ ಗೊತ್ತಿಲ್ಲ ಹೆಣ್ಣು ಮಗಳಾಗಿ? ಹಾಂ ಯಾವುದಾದ್ರು ಮಾಡಿ. ಇವಳು ಡಾಕ್ಟರ್ ಆಗ್ತಾಳೆ, ಮೇಕ್ ಓವರ್ ಆರ್ಟಿಸ್ಟ್ ಆಗ್ತಾಳೆ, ಎಲ್ಲ ಅಲ್ಲಿ ನೋಡುದು ಇಲ್ಲಿ ಬಂದು ಮಾಡುದು. ಅಲ್ಲಿ ನೋಡಿದ್ರು ಅವ್ರು ಹೇಗೆ ಮಾಡಿದ್ರು ಅಂತೇಳಿ, ಅಲ್ಲಿ ಅಮ್ಮಂದಿತ್ತಲ್ಲ ತಕೊಂಡು ಬಂದ್ಲು ಹುಡುಕಿ ಹಾಕ್ತಿದ್ದಾಳೆ. ಇವಳು ಅಟಕ್ತಿರ್ಲಿಲ್ಲ, ಅದಕ್ಕೆ ಅವಳು ಸಿಕ್ಕಿದ್ಲಂತೆಲ್ಲ ಅವಳಿಗೆ. ನಮಗೊಂದು ಮಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ನಿಮ್ಮ ಮಗಳನ್ನು ಹುಟ್ಟಿಸಿದಿರಲ್ಲ, ನಿಮಗೆ ಥ್ಯಾಂಕ್ಸ್. ಚೆಂದ ಮಾಡ್ತಿದ್ದಾಳ? ಮಾಡ್ತಿದ್ದೇನೆ. ಅಯ್ಯೋ ಅಯ್ಯೋ. ಪ್ರಜ್ಞಾನಿಗೆ ಸೆಲ್ಫ್ ಮೇಕಪ್ ಮಾಡಲಿಕ್ಕೆ ಟ್ರೈನಿಂಗ್ ಮಾಡ್ತಿದ್ದಾರಂತೆ. ಅವಳ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಜಾಸ್ತಿ ತಗೊಂಡು ಕನ್ಸಿಲರ್ ಅಪ್ಲೈ ಮಾಡಬೇಕು. ಮೇಕ್ ಓವರೇ ಮಾಡಿಲ್ವಾ ನೀನು? ಅಂದರೆ ನೆಕ್ಸ್ಟ್ ನಾವು ಪೌಡರ್ ಪ್ರೊಸೀಜರ್ ಆದಮೇಲೆ ನಮ್ಮ ಕೈ ಟಚ್ ಅದರಲ್ಲಿ ಪ್ಯಾಚ್ ಅದಕ್ಕೆ ಎಂಥದ್ದು ಇರೋದನ್ನೇ ಹೇಳ್ತಿದ್ದಾರೆ, ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಅತ್ತೆ ನೋಡಿ ಕಲಿಗೆ ಅವರ ಗಂಡಸ ಮೇಕಪ್ ಮಾಡ್ತಾರೆ, ಅವರು ಸಹ ಮೇಕಪ್ ಮಾಡ್ತಾರೆ. ಅವ್ರದ್ದು ಉದ್ಯೋಗ ಅದು, ನಂದು ಉದ್ಯೋಗ ಯಾವುದು? ಲಾಗ್ ಮಾಡ್ತಿದ್ದೇನೆ. ನೋಡಿ ಮೊದಲೇ ಹೇಳಿದ್ದಾರೆ, ಕೂತ್ಕೊಳ್ಳೋದಕ್ಕಿಂತ ಮುಂಚೆನೇ ಹೇಳಿದ್ದಾರೆ ವರ್ಷನಿಗೆ, ಏನೇ ಮುಖ ಎಲ್ಲ ತುರಿಸೋದಿದ್ರು ಸುಮ್ಮನೆ ಇರಿ ನನಗೆ ಹೇಳಿ ಅಂತ. ಆದರೆ ಇವಳು ಅಧಿಕ ಪ್ರಸಂಗ ನೋಡಿ, ಮೂಗೆಲ್ಲ ತುರಿಸೋದು, ಆಮೇಲೆ ಅವಳಿಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ, ಎಂತಾದರೂ ತುರಿಸ್ತಾ ಇರ್ತಾಳೆ. ಎಂತದು ಹಾಂ ಲಿಪ್ಸ್ಟಿಕ್ ಹೇಳಿಕೆ ಗೊತ್ತಿಲ್ಲ ಹೂ ಅಂತೆ. ವಾವ್ ಲಿಪ್ಸ್ಟಿಕ್ ಹಾಕಿದ ನಂತರ ಮಾಡಬೇಕಂತೆ. ಹೇಗೆ ಮಾಡಬೇಕು? ನಿನ್ನ ಮುಖ ತೋರಿಸು, ಭಾರಿ ಚಂದ ಆಗಿದೆ. ಕುಟ್ಟಬೇಡ ಪ್ರಸಿದ್ಧಿ, ಕುಟ್ಟಬೇಡ ಅವರಿಗೆ. ಸ್ಪ್ರೆಡ್ ಆಯ್ತಾ ಕೆಳಗೆ? ಈಗ ನೋಡ್ಲಿಕ್ಕೆ ಇಲ್ಲ, ತುಂಬ ಲೈಟ್ ಮಾಡಿದ್ದೇನೆ ಮಾತ್ರ. ಹೌದಾ? ಇಲ್ಲ ನಾನು ಬೇಡ, ನಾವು ತುಂಬ ಫೌಂಡೇಶನ್ ಫಸ್ಟ್ ಹೇಳಿ ತುಂಬ ಲೈಟ್ ಸಾಕು ಅಂತ. ನೋಡ ವರ್ಷ ಇಲ್ಲಿ ನೋಡು, ವರ್ಷ ಇಲ್ಲಿ ನೋಡು. ವಾ ಬ್ಯೂಟಿ, ಇದೆಲ್ಲ ದೊಡ್ಡ ದೊಡ್ಡದೆ. ಇವಳನ್ನು ನೋಡಿ ಇಲ್ಲಿ ಚಿನ್ನಲ್ಲೇ ದಾನ ಮಾಡ್ತಿದ್ದಾಳೆ. ದಾನ ಶೂರ ಅದ ತೊಂದರೆ ಇಲ್ಲ, ನಾನು ಕೊಂಡೋಗ್ತೇನೆ. ಅದಾದ್ರೆ ಕೊಂಡೋಗಿ ತೊಂದರೆ ಇಲ್ಲ. ಇವಳನ್ನು ನೋಡಿ ಕೈಗೆಲ್ಲ ನೋಡು, ಅವಳು ಸಹ ಹಾಕಿಕೊಂಡಿದ್ದಾಳೆ. ಅವಳಿಗೆ ಇದೆಲ್ಲ ಇಷ್ಟ, ಈ ಥರ ಚಿನ್ನ ಎಲ್ಲ ಹಾಕುದಂದ್ರೆ. ಈಗ ಈಗ ಯಾರಾದ್ರೂ ತುಂಬ ಚಿನ್ನ ಎಲ್ಲ ಹಾಕಿಕೊಂಡು ಬಂದ್ರೆ ಅವರನ್ನೇ ನೋಡುದು. ನೋಡು ಯವ್ವ ಎಂತ ಸೂಪರ್ ಆಗಿದೀಯ ನೀನು, ವಾವ್ ಸೂಪರ್ ಪ್ರಸಿದ್ಧ. ಈಗ ವರ್ಷನ ಮೇಕಪ್ ಆಯ್ತು, ವರ್ಷ ಹೇಗೆ ನೋಡ್ತೀರಾ? ಗಾಳಿ ತನ್ನವನ ಕರೆದು ಸನಿಹ ಸೆಳೆದ ಎಷ್ಟು ಚಂದ ಕಾಣ್ತಾಳೆ. ಫಸ್ಟ್ ಮೇಕ್ ಓವರ್ ಅಂತ ಇವಳ್ದು. ಇದನ್ನೆಲ್ಲ ಹೇಳ್ಕೊಂಡು ಬಂದ್ರೆ ಆಚೆ ಮಾತಾಡ್ತದ? ಅಮ್ಮ ಹೊಲ್ದದ್ದು ಬ್ಲೌಸ್ ಭಾರಿ ಚಂದ ಆಗಿದೆ, ಟೆಂಪಲ್ ವರ್ಕ್. ನೋಡ ಎದುರು ನೋಡ, ಕೈ ಡಿಸೈನ್ ತೋರಿಸು ನೋಡಿ. ಈ ಸಾರಿ ಎಲ್ಲ ಯಾರು ತಗೊಂಡಿದ್ದೀರಾ ಅವ್ರು ಈ ಥರ ಹೊಲಿಸ್ಬೋದು, ನಿಮ್ಗೊಂದು ಐಡಿಯಾ ಸಿಕ್ಕಿದಾಗೆ.
ಚೆಂದಾಗಿದೆ. ಈ ಕಲರ್ ಅವಳಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಉಂಟು. ಮೇಕಪ್ ಅಂತೂ ಸೂಪರ್ ಆಗಿದೆ, ಫುಲ್ಲು ಶೈನ್ ಆಗ್ತಾ ಉಂಟು. ಆಶತ್ತೆ ಹೇರ್ ಅಷ್ಟೇಯಾ? ಸರಿ ಮಾಡು ಸ್ವಲ್ಪ. ಅಲ್ಲಿ ವರ್ಷ ರೆಡಿ ಆಗ್ತಿದ್ದಾಳೆ, ಇಲ್ಲಿಂದ ಪ್ರಸಿದ್ಧಿ ರೆಡಿ ಆಗ್ತಿದ್ದಾಳೆ, ಎಲ್ಲ ಚಿನ್ನ ಹಾಕಿಕೊಂಡಿದ್ದಾಳೆ. ಬಗ್ಗಿದ್ರೆ ಚಿನ್ನ ಬೀಳ್ತದೆ, ಚಿನ್ನವನ್ನು ಇಟ್ಕೊಂಡು ಬಗ್ಗುತ್ತಿದ್ದಾಳೆ. ಎಂತ ಮಾಡ್ತಾಳ ದೇವರೇ, ಎಲ್ಲ ಅವಳು ಸೆಲ್ಫ್ ರೆಡಿ ಆಗ್ತಿದ್ದಾಳೆ, ಸೆಲ್ಫ್ ಮೇಕಪ್. ಅವಳಪ್ಪ ನಾನು ಕರಿತೇನೆ ಇರು. ಪ್ರಸಿದ್ಧಿ ಅಪ್ಪ ಅವರಲ್ಲಿ ಅವಳನ್ನು ಹೊರಡಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಿಮ್ಮ ಮಗಳನ್ನು ನೋಡಿ, ಆ ಬ್ರಷ್ ಅಲ್ಲಿದ್ದ ಮುಖ ನೋಡಿ ಅವಳದ್ದು ಇಲ್ಲೆಲ್ಲ ಹಾಕೊಂಡಿದ್ದಾಳೆ. ನೋಡಿ ತೋರ್ಸು, ಅಪ್ಪನಿಗೆ ತೋರ್ಸು. ಅವಳಿಗೆ ಅವಳೇ ಹಾಕಿಕೊಂಡದ್ದು. ಇಲ್ಲಿ ಬಾ ತೋರ್ಸು ಅಪ್ಪನಿಗೆ. ಈಗ ನಾವು ಇಬ್ಬರು ಮಾಡೆಲ್ ರೆಡಿ ಆಗಿದ್ದಾರೆ, ಅವರಿಬ್ಬರದ್ದು ಫೋಟೋ ಶೂಟ್ ಮಾಡಬೇಕು. ಶೂಟ್ ಮಾಡೋದಕ್ಕಿಂತ ಜಾಸ್ತಿ ಮೇಕಪ್ಪಿಗೆ ಟೈಮ್ ತಗೋತಾರೆ ಈ ಹೆಣ್ಮಕ್ಳು. ನಡೀತಿದೆ ಶೂಟು ನೋಡಿ. ರೂಪಸಿ ಸುಂದರಿ ಹೀಗಿರುವೆ. ಯಾಕೆ ಹೇಗಾಗಿದೆ ಮೇಕಪ್? ಸೀರೆ ಹೇಗಿದೆ? ಆಬ್ವಿಯಸ್ಲಿ ಚಂದ. ಇದು ನೋಡಿ, ಮ್ಯಾಂಗೋ ಬಾರ್ಡರ್ ಮತ್ತೆ ಲೈನಿಂಗ್, ಲೈನ್ ಸೆರಾಗು, ಕಾಫಿ ಕಲರ್ ಇಷ್ಟ ಆಯ್ತಾ? ಎಸ್ ಚಂದ ಉಂಟು. ನನಗೆ ಇಷ್ಟ, ನಂಗೆ ಕಾಫಿ ಕಲರ್ ಇಷ್ಟ. ಮತ್ತೆ ನನಗೆ ಕಾಂಬಿನೇಷನಲ್ಲಿ ಸಾರಿ ಇಷ್ಟ ಇಲ್ಲ, ಈ ಥರವೇ ಇಷ್ಟ. ಸೊ ಕಾಫಿ ಕಲರಲ್ಲಿ ಬಂದದ್ದು ಇನ್ನೂ ಖುಷಿ ಆಯಿತು, ಚಂದ ಉಂಟು. ಅಮ್ಮನಿಗೆ ಸಹ ಬೇಕು, ಸೊ ಇದು ಅಮ್ಮನಿಗೆ ಆಬ್ವಿಯಸ್ಲಿ, ಅವರಿಗೆ ಸಹ ಕಾಫಿ ಕಲರ್ ತುಂಬ ಇಷ್ಟ. ಒಂದರಲ್ಲಿ 2 ಸಾರಿ, ಹಾಗಾದ್ರೆ ಡಬಲ್ ಚಾರ್ಜ್ ಮಾಡಬೇಕು ಇವರಿಗೆ. ಅಮ್ಮನಿಗೆ ಮತ್ತು ಮಕ್ಕಳಿಗೆ ಒಂದೇ ಸಾರಿ ಯೂಸ್ ಮಾಡ್ತಾರೆ. ಈಗ ನಮ್ಮ ಲೊಕೇಶನ್ ಬಂದುಬಿಟ್ಟು ಇಲ್ಲೇ ಹತ್ತಿರ, ಸ್ವಲ್ಪ ದೂರಕ್ಕೆ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡ್ತಿದ್ದೇವೆ. ಇಲ್ಲೇ ಹತ್ತಿರ ಸ್ವಲ್ಪ ದೂರಕ್ಕೆ ಟ್ರಾವೆಲ್ ಮಾಡ್ತೀವಿ. ಇಲ್ಲೆಲ್ಲಿಯಾ ಹೋಗ್ಬೋದಾ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ ಮಾಯ? ನನ್ನ ಗಾಡಿ ಹೋಗ್ತದವ ಇಲ್ಲೇ ಸಾಕಾ? ಇವಳ ವಸ್ತ್ರಜ್ಞ ಶೂಟಿಗೆ ನನ್ನ ಗಾಡಿನ ಎಲ್ಲೆಲ್ಲಿ ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ ಅಂದರೆ, ಗಾಡಿಯನ್ನ ಎಲ್ಲಿ ನಿಲ್ಲಿಸಿದಾಳೆ ನೋಡಿ. ಶೂಟ್ ಮಾಡೋದಕ್ಕೆ ಜಾಗ ಇದೆ ನೋಡಿ, ಇಲ್ಲಿ ನಿಂತಿದ್ದಾಳೆ. ಇದು ಫೇಕ್ ಆಯ್ತಾ? ಆಚೆ ಇದು ಫೇಕ್, ಇಲ್ಲಿ ಕಾಣಬಾರ್ದು ಅಂತ ಇದನ್ನು ಇಟ್ಟಿದ್ದಾರೆ. ಇವ್ರದ್ದೆಲ್ಲ ಇಷ್ಟ ಹಣೆ ಬರ. ಇವ್ರು ನೋಡಿ, ಎಲ್ಲ ಮದುವೆ ಕಾರ್ಯಕ್ರಮಕ್ಕೆಲ್ಲ ಹೆಣ್ಮಕ್ಳನ್ನ ಒಂದು ಬೇರೆ ರೀತಿಯಲ್ಲಿ ರೆಡಿ ಮಾಡ್ತಾರೆ, ಆಮೇಲೆ ಮೇಕಪ್ ತೆಗೆದ ಮೇಲೆ ಬೇರೆ ಥರ ಕಾಣ್ತಾರೆ. ಇಷ್ಟು ಮೋಸ ಮಾಡ್ತಿರಲ್ಲ ಹುಡುಗರಿಗೆ. ಚಂದ ಪೇಂಟ್ ಮಾಡಿ ಕಳಿಸಿ ಹುಡುಗಿಯರನ್ನ ಮಂಗ ಮಾಡೋದು, ಅದಕ್ಕೆ ಸೇರಿದವ್ರು ಇವರು. ಮತ್ತೆ ಪ್ಲಾಸ್ಟಿಕ್ ಇದೆ, ಅದರನ್ನು ನಾವು ಇಲ್ಲೆಲ್ಲೂ ಬಿಸಾಕಬೇಡಿ. ನೀವು ಸಹ ಅಷ್ಟೇ, ಯಾವುದೇ ಪರಿಸರವನ್ನು ಹಾಳು ಮಾಡಬೇಡಿ. ರೆಡಿ, ಎಷ್ಟು ಚಂದ ಡ್ರೆಸ್ ಹಾಕಿದ್ದಾಳೆ, ಚಂದದ ಡ್ರೆಸ್ಸು. ನೀನು ಕಾಂತಾರದಲ್ಲಿ ಇವಳಿದ್ದಾಳಲ್ಲ ಕನಕಾವತಿ, ರಿಷಬ್ ಶೆಟ್ರು ನೋಡ್ತಿದ್ರೆ ನಿನ್ನೇ ಸೆಲೆಕ್ಟ್ ಮಾಡ್ತಿದ್ದೆ. ಜೋಕ್ ಅಂತ ಅರ್ಥ ಆಗುತ್ತಲ್ಲ ನಂಗೆ, ಅದು ಖುಷಿ ಆಯ್ತು. ಅತ್ತೆಗೆ ಒಂದೇ ಮಗು ಅಲ್ಲ, ನಾನು ಒಂದೇ ಮಗು ಇದ್ದವ್ರ ಹತ್ರ ಇನ್ನು ಮಕ್ಕಳ ಹತ್ರ ಪ್ರಶ್ನೆ ಕೇಳ್ತೆ, ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ತಂಗಿ ಬೇಕು, ತಮ್ಮ ಬೇಕಾ? ತಮ್ಮ. ಹಾಂ, ಹಾಗಾದ್ರೆ ಹಾಲಲ್ಲಿ ಮಲಗ ಆಯ್ತಾ? ಬಾ 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 ಬಾ. ಕರೆದ್ರೆ ಬರ್ತಾಳೆ, ಆ ಥರ ಮೇಂಟೈನ್ ಮಾಡಿದ್ದೆ. ಆ ಕೊಂಬೆ ಮೇಲೆ ಪಜ್ಜು, ಕೊಂಬೆ ಮೇಲೆ ಸೀರೆಯನ್ನು ಹೀಗೆ ಬಿಡ್ತೀಯಾ? ಓಕೆ ರೆಡಿ. ಈಗ ನೋಡು, ನಾನು ಕ್ಯಾಚ್ ಮಾಡ್ತೀನಿ. ನಾನು ಕ್ಯಾಚ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಗೊತ್ತಾ, ನಿನ್ನ ಹೆಂಗೆ ಕ್ಯಾಚ್ ಮಾಡಿರ್ದೆ. ಓಕೆ ರೆಡಿ, ಆ್ಯಕ್ಷನ್.
ಇದು ನೋಡಿ. ನಾನೇನಿದ್ದೇನೆ ಸೀರೆ ಸರಂಗ ಮಾತ್ರ. ಓಕೆ, ನನ್ನದಲ್ಲಿ ಉಂಟು ನಿಂದಿಲ್ಲ. ನನ್ನದು ಎಕ್ಸ್ಪ್ರೆಷನ್ ಸಾಗೋದು. ಇವಳದು ಸೀರೆದ್ದು ತೆಗ್ದದ್ದು, ಇವಳ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಿಲ್ಲ ಅಂತೆ. ಓಕೆ, ಆಕ್ಷನ್. ಹಾಗೆ ಅದು ಚಂದ ಬರ್ತಿಲ್ಲ ಇಲ್ಲ. ಓಕೆ ರೆಡಿ, ಹಾಗಿದೆ. A few hours later. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮೇಕ್ ಓವರ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ಹಾಗೆಯೇ ಇವರನ್ನು ನಾವು ಮೆಲ್ಲ ವಸ್ತ್ರದನ್ನ ಕೇಳ್ಕೊಂಡು ಬಂದ್ವಿ. ಒಂದು ಸಾರಿ ತಗೊಂಡು ಹೋಗ್ತಾ ಇದ್ದೇನೆ. ಸಾರಿ ಪರ್ಚೇಸ್ ಮಾಡಿದ್ದಾರೆ, ಮ್ಯಾಂಗೋ ಬಾರ್ಡರ್ ರೆಡ್ ಕಲರ್ ಸಾರಿ. ಇವರ ರೆಡ್ ಫೇವ್ರೇಟ್ ಅಂತೆ. ಹೌದು, ರೆಡ್ ಫೇವ್ರೇಟ್. ಅದಕ್ಕೆ ಒಂದು ಇವರು ಮೊನ್ನೆನೇ ಬುಕ್ ಮಾಡಿದ್ರು, ನಾನು ಬಂದಾಗ ನನಗೆ ರೆಡ್ ಕಲರ್ ಮ್ಯಾಂಗೋ ಬೇಕು ಅಂತ, ತೆಗ್ದಿಡಿ ಅಂತ ಹೇಳಿ. ಹಾಗೆ ಇವತ್ತು ಒಂದು ವಸ್ತ್ರದಿಂದ ಸಾರಿ ತಗೊಂಡು ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು. ಬರ್ತಾ ಇದ್ದೀನಿ. ಮೊನ್ನೆ ಆದರೆ ತಮ್ಮನ ಮದುವೆ ಟೈಮಲ್ಲಿ ಆದರೆ ನಮಗೆ ತುಂಬ ಬೇಕಿತ್ತು. ಹೌದಾ? ಕೊಡ್ಲಿಕ್ಕೆಲ್ಲ ಇತ್ತಲ್ಲ, ಆವಾಗ ನೀವು ಮಾಡಿರಲಿಲ್ಲ. ನಮ್ಮದು ನಾಳಿಗೆ ಒಂದು ತಿಂಗಳಾಗುತ್ತೆ. ಹೌದು, ಆವಾಗ 2 days ಅಲ್ಲಿ ಒಂದು ತಿಂಗಳಾಗ್ತದೆ. ತಮ್ಮನಿಗೆ ಹೇಳಿ ಸೀಮಂತಕ್ಕೆ ಬನ್ನಿ. ಸೀಮಂತಕ್ಕೆ ಎಲ್ಲರಿಗೆ ಸಾರಿ ಕೊಡ್ಲಿಕ್ಕಿಲ್ಲ, ಹೆಂಡತಿಗೆ ಮಾತ್ರ. ಇನ್ನಷ್ಟು ಕಷ್ಟ. ಅವರ ಸೀಮಂತಕ್ಕೆ ನಿಮಗೆ ಉಡ್ಲಿಕ್ಕೆ ಬೇಕಾ ಗ್ರೀನ್ ಕಲರ್ ಸಾರಿ? ನಾನಿದೇ ಇಡ್ತೇನೆ. ಅಲ್ಲಿ ನೋಡಿ, ಒಂದು ಸೀಮಂತಕ್ಕೆ ಅಂತಾನೆ ಉಂಟು ನಮ್ಮ ಹತ್ರ ಸ್ಪೆಷಲ್ ಆಗಿ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯಾವೆ ಜೀವ ಜೀವಂತ. ಆಯ್ತು, ನಿಮ್ಮ ತಮ್ಮ ಇದನ್ನು ನೋಡಿ ಸೀಮಂತ ಕಾರ್ಯಕ್ರಮ ಮಾಡುವಾಗ ಇವತ್ತಿದ್ದು ಶೂಟ್ ಎಲ್ಲ ಮುಗೀತು, ಚಂದ ಆಯಿತು. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮಗಳಿಗೆ, ಯಾಕಂದರೆ ಇವತ್ತು ತುಂಬ ಕೋಆಪ್ರೇಟ್ ಮಾಡಿದ್ದಾಳೆ. ಅವಳು ಥ್ಯಾಂಕ್ ಯು ಹೇಳ್ತಿದ್ದಾಳೆ. ಥ್ಯಾಂಕ್ ಯು ಅಮ್ಮ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ವೇರ್ ಮಾಡಿರೋ ಸಾರಿ ಒಂದು ಮ್ಯಾಂಗೋ ಬಾರ್ಡರ್, ಹಾಗೆ ಇನ್ನೊಂದು ಪಿರಮಿಡ್ ಸಾರಿ. ಎರಡರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು, 6361503586ಗೆ. ಸೊ ಥ್ಯಾಂಕ್ ಯು ಸೋ ಮಚ್.